ಪುಡಿ ಪುಡಿಯಾಗುತ್ತಾ ಪಳನಿಸ್ವಾಮಿಯ ಎಡಿಎಂಕೆ ಪಕ್ಷ, ಎಐಎಡಿಎಂಕೆ ಪಕ್ಷ ಪುಡಿ ಪುಡಿಯಾಗುತ್ತಾ, ಇಬ್ಬಾಗವಾಗುತ್ತಾ, ಛಿದ್ರವಾಗುತ್ತಾ? ಇಂಥದ್ದೊಂದು ಪ್ರಶ್ನೆ. ಈ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಅಣ್ಣಾ ಡಿಎಂಕೆಯ 30 ಶಾಸಕರು ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿರೋದು. ವಿಶ್ವಾಸ ಮತಯಾಚನೆ ಇರೋದು ನಾಳೆ. ಆ ವಿಶ್ವಾಸ ಮತಯಾಚನೆಗೂ ಮುನ್ನ ವಿಜಯ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು. ಷಣ್ಮುಗಂ ಮಾಜಿ ರಾಜ್ಯಸಭಾ ಸದಸ್ಯ, ಎಐಎಡಿಎಂಕೆಯ ಮಾಜಿ ರಾಜ್ಯಸಭಾ ಸದಸ್ಯ ಷಣ್ಮುಗಂ ನೇತೃತ್ವದಲ್ಲಿ 30 ಜನ ಎಡಿಎಂಕೆ ಶಾಸಕರು ವಿಜಯ್ ಅವರಿಗೆ ಜೈ ಎಂದಿದ್ದಾರೆ. ದಳಪತಿ ವಿಜಯ್ ಸಿಎಂ ಆಗ್ಲಿ ಅನ್ನೋದೇ ಜನರ ಆಸೆಯಾಗಿತ್ತು. ಜನರ ಆಸೆ ಆಗಿರೋದ್ರಿಂದ ನಮ್ಮ ಬೆಂಬಲವೂ ಕೂಡ ವಿಜಯ್ ಅವರಿಗೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಷಣ್ಮುಗಂ. ನಿರೀಕ್ಷೆಯೇ ಮಾಡಿಲ್ಲದೆ ಇದ್ದಂತಹ ಒಂದು ಬೆಳವಣಿಗೆ ಇದು. ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ಇಂಥದ್ದೊಂದು ಚರ್ಚೆ ಇತ್ತು. ಒಂದಿಷ್ಟು ಜನ ಶಾಸಕರು ಇಲ್ಲ, ನಾವು ವಿಜಯ್ ಅವರಿಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಅದಾದ ನಂತರದಲ್ಲಿ ಆ ಚರ್ಚೆ ಯೂಟರ್ನ್ ಹೊಡಿತು. ಡಿಎಂಕೆ ಜೊತೆ ಸೇರ್ಕೊಂಡು ಸರ್ಕಾರ ರಚನೆಯ ಮಾತುಗಳು ಕೇಳಿಬಂತು. ಆದ್ರೆ ಈಗ ಸರ್ಕಾರ ರಚನೆಯಾಗ್ತಾ ಇದ್ದ ಹಾಗೆ ಎಡಿಎಂಕೆಯ 30ಕ್ಕೂ ಹೆಚ್ಚು ಶಾಸಕರು ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಮೂಲಕ 118 ಇದ್ದಂತಹ ನಂಬರ್ 150ಕ್ಕೂ ಹೆಚ್ಚಾಗ್ಬಿಟ್ಟಿದೆ. ಸರ್ಕಾರ ರಚನೆಗೆ ಒದ್ದಾಡಿದ್ದಂತಹ ವಿಜಯ್ ಅವರಿಗೆ ಇದು ಬಹಳ ದೊಡ್ಡ ರಿಲೀಫ್. ಫ್ಲೋರ್ ಟೆಸ್ಟ್ ಸಂದರ್ಭದಲ್ಲಿ, ನಾಳೆ ನಡೆಯುವಂತಹ ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಕತ್ತಿನ ಅಲಗಿನ ಮೇಲೆ ನಡಿಗೆ ಇರುತ್ತೆ ಅಂತ ಭಾವಿಸಲಾಗಿತ್ತು. ಅದು ನಿಜಕ್ಕೂ ಅಗ್ನಿ ಪರೀಕ್ಷೆ ಆಗ್ಬಿಡುತ್ತೆ ವಿಜಯ್ ಅವರಿಗೆ ಅಂತ ಹೇಳಲಾಗಿತ್ತು. ಆದ್ರೆ ಈಗಾಗಿರುವಂತಹ ಈ ಬೆಳವಣಿಗೆ ಇದೆಯಲ್ಲ, ಎಡಿಎಂಕೆ ಪಕ್ಷದ ಒಂದು ಭಾಗ, ಒಂದು ಬಣ, 2/3 ದೊಡ್ಡ ಭಾಗ, ದೊಡ್ಡ ಶಾಸಕರ ಗುಂಪು ನೇರವಾಗಿ ವಿಜಯ್ ಅವರ ಸರ್ಕಾರಕ್ಕೆ ಜೈ ಅನ್ನುವಂತಹ ಕೆಲಸವನ್ನ ಮಾಡಿದೆ. ಮಾಜಿ ರಾಜ್ಯಸಭಾ ಸದಸ್ಯ ಸಿವಿ ಷಣ್ಮುಗಂ ನೇತೃತ್ವದ ಟೀಮ್ ಈ ನಿರ್ಧಾರವನ್ನ ತೆಗೆದುಕೊಂಡಿರುವುದು. ಏನೇನ್ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ? ಮುಖ್ಯಮಂತ್ರಿ ವಿಜಯ್ ಸರ್ಕಾರಕ್ಕೆ ಬೇಷರತ್ ಬೆಂಬಲ. ನಾವೇನು ಸರ್ಕಾರದ ಭಾಗವಾಗೋದಿಲ್ಲ, ನಾವು ಹೊರಗಡೆನೇ ಇರ್ತೀವಿ. ಜನ ವಿಜಯ್ ಅವರ ಪರವಾಗಿ ಆದೇಶವನ್ನ ನೀಡಿದ್ದಾರೆ. ಆ ಜನಾದೇಶವನ್ನ ನಾವು ಗೌರವಿಸ್ತೀವಿ. ನಮ್ಮ ಪಕ್ಷದ ಭವಿಷ್ಯದ ದೃಷ್ಟಿಯಿಂದಾನು ಇದು ಉತ್ತಮವಾದಂತಹ ನಿರ್ಧಾರ. ಹಾಗಾಗಿ ವಿಜಯ್ ಅವರ ಸರ್ಕಾರಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಫ್ಲೋರ್ ಟೆಸ್ಟ್ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಅವರ ಮತ ಇರುವುದಿಲ್ಲ. ಈಗಾಗಲೇ ಅವರು ಬೆಂಬಲ ಅಂತ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ 120 ಆಗೋದಿಲ್ಲ. ಈಗ ಒಂದು ಸ್ಥಾನ ಕಡಿಮೆಯಾಗಿದೆಯಂತೆ. 108 ಸ್ಥಾನದಲ್ಲಿ ವಿಜಯ್ ಅವರ ಪಕ್ಷ ಟಿವಿಕೆ ಪಕ್ಷ ಗೆದ್ದಿದ್ದು, ಅದರಲ್ಲಿ 2ರಲ್ಲಿ ಅವರೇ ಗೆದ್ದಂತಹ ಕಾರಣಕ್ಕಾಗಿ ತಿರುಚಿ ಪೂರ್ವ ಬಿಟ್ಕೊಟ್ರು. 107 ಸ್ಥಾನ. ಅದರ ಮಧ್ಯೆ ತಿರುಪೂರು ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಟಿವಿಕೆಯ ಅಭ್ಯರ್ಥಿ ಕೇವಲ 1 ವೋಟಿಂದ ಗೆದ್ದಿದ್ರು. ಅವರು ವಿಶ್ವಾಸ ಮತಯಾಚನೆಯಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಹಾಗಾಗಿ 106 ಆಗುತ್ತೆ. ಒಟ್ಟಾರೆ ಮೊನ್ನೆ ಸಹಿ ಹಾಕಿ ಕೊಟ್ಟಂತ ಬೆಂಬಲಿಗ ಶಾಸಕರ ಸಂಖ್ಯೆ 119 ಆಗುತ್ತೆ. 119 ಇದ್ರೂ ಕೂಡ ಈಗ ಎಡಿಎಂಕೆಯ ಶಾಸಕರು ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿರೋದ್ರಿಂದ ಆ ಸಂಖ್ಯೆ 150 ಕ್ರಾಸ್ ಆಗ್ಬಿಟ್ಟಿದೆ. 150 ಕ್ರಾಸ್ ಆಗ್ತಾ ಇದ್ದ ಹಾಗೆ ನಟ ವಿಜಯ್ ಅವರಿಗೆ ಇದ್ದಂತಹ ದೊಡ್ಡ ಚಿಂತೆ ಅದು ಮರೆಯಾಗ್ಬಿಟ್ಟಿದೆ. ವಿಶ್ವಾಸ ಮತಯಾಚನೆಯಲ್ಲಿ ವಿಜಯ್ ಪರವಾಗಿ ಮತವನ್ನ ಹಾಕ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. ಡಿಎಂಕೆ ಜೊತೆ ಎಂದಿಗೂ ಕೈ ಜೋಡಿಸೋದಿಲ್ಲ. ಈಗ ಸಿವಿ ಷಣ್ಮುಗಂ ಅವರ ನೇತೃತ್ವದ ಸುಮಾರು 30 ಶಾಸಕರ ಗುಂಪು. ಎಡಿಎಂಕೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದಿದ್ದು 47 ಸೀಟ್ಗಳಲ್ಲಿ. 47 ಸೀಟ್ಗಳ ಪೈಕಿ 30 ಶಾಸಕರು ಎಡಪ್ಪಾಡಿ ಪಳನಿಸ್ವಾಮಿಯವರ ನಿರ್ಧಾರ, ಅವರ ನಾಯಕತ್ವವನ್ನ ವಿರೋಧಿಸಿ ಪ್ರತ್ಯೇಕವಾಗಿ ತಮ್ಮದೊಂದು ಗುಂಪು ಮಾಡಿಕೊಂಡಿದ್ದಾರೆ, ಬಣ ಮಾಡಿಕೊಂಡಿದ್ದಾರೆ. 2/3 ಶಾಸಕರಾಗಿರುವಂತಹ ಕಾರಣಕ್ಕಾಗಿ ಆ ಬಣಕ್ಕೆ ಈಗ ಅಧಿಕಾರ ಇದೆ, ಅಥವಾ ಸಾಂವಿಧಾನಿಕವಾಗಿ ಅವರಿಗೆ ಹಕ್ಕು ಕೂಡ ಬರುತ್ತೆ. ಅವ್ರು ಏನ್ ಹೇಳ್ತಾ ಇರೋದು, ಈ ಚುನಾವಣೆಯ ರಿಸಲ್ಟ್ ಬಂದಂತಹ ನಂತರದಲ್ಲಿ ಎಡಿಎಂಕೆ ಡಿಎಂಕೆ ಜೊತೆ ಸೇರ್ಕೊಂಡು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗಿತ್ತು. ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅದಕ್ಕೊಂದು ಆಸಕ್ತಿಯನ್ನ ತೋರಿಸಿದ್ರು, ಅಂಥದ್ದೊಂದು ಪ್ರಸ್ತಾವವನ್ನ ಇಟ್ಟಿದ್ರು ಅಂತ ಹೇಳಿ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಈ ನಿರ್ಧಾರವನ್ನ ನಾವು ಬೆಂಬಲಿಸಲಿಲ್ಲ. ಯಾಕಂದ್ರೆ ಡಿಎಂಕೆ ಹಾಗೆ ಎಡಿಎಂಕೆ ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಎಡಿಎಂಕೆ ಪಕ್ಷ ಹುಟ್ಟಿದ್ದೇ ಡಿಎಂಕೆಯ ಜೊತೆ ಇದ್ದಂತಹ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ. ಎಂಜಿ ರಾಮಚಂದ್ರನ್ 1972ರಲ್ಲಿ ಡಿಎಂಕೆಯಿಂದ ಹೊರಬಂದೇ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ಡಿಎಂಕೆಯ ಜೊತೆ ಕೈ ಜೋಡಿಸುವಂತಹ ನಿರ್ಧಾರ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿತ್ತು ಅನ್ನೋದು ಷಣ್ಮುಗಂ ಅವರು ಮಾಡಿದಂತಹ ಪ್ರಶ್ನೆ. ಮತ್ತೊಂದು ಪ್ರಮುಖ ನಿರ್ಧಾರ ಅವರು ಸಭೆಯಲ್ಲಿ ತೆಗೆದುಕೊಂಡಿದ್ದು, ಎಸ್.ಪಿ. ವೇಲುಮಣಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಸಿವಿ ಷಣ್ಮುಗಂ ಅವರ ಈ 30 ಶಾಸಕರ ಬಣದಲ್ಲಿರುವಂತಹ ಶಾಸಕ. ಅಲ್ಲಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡಲಾಗಿದೆ.
17 ಶಾಸಕರು ಅವರ ಪರ ಇದ್ದಾರೆ, 30 ಶಾಸಕರು ಈ ಭಾಗಕ್ಕಿದ್ದಾರೆ. ಕಂಪ್ಲೀಟ್ ಡಿವೈಡ್ ಆದ ಹಾಗೆ ಪಕ್ಷವೇ ಛಿದ್ರವಾದ ಹಾಗೆ. ನಮ್ಮದೇ ನಿಜವಾದ ಎಡಿಎಂಕೆ ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಸಿ.ವಿ. ಷಣ್ಮುಗಂ. 30 ಶಾಸಕರು ಬಂದಿರುವಂತಹ ಕಾರಣಕ್ಕಾಗಿ, ಮೂರನೇ 2 ಶಾಸಕರು ಒಟ್ಟಿಗೆ ಇರುವಂತಹ ಕಾರಣಕ್ಕಾಗಿ ಅವ್ರು ಹೇಳಿದ್ದು ಕೂಡ ಸರಿಯಾಗ್ಬಿಡುತ್ತೆ. ನಮ್ಮದೇ ಎಡಿಎಂಕೆ ಅಂತಂದ್ರೆ ಪಳನಿಸ್ವಾಮಿ ಅವರೇ ಹೊರಗಡೆ ಕೂತ್ಕೊಳ್ಬೇಕಾಗತ್ತೆ. ಹೀಗಾಗಿ ಪಕ್ಷ ಉಳಿಬೇಕು ಅಂದ್ರೆ ಪಳನಿಸ್ವಾಮಿ ಅವರು ಮತ್ತೆ ಇವರ ಜೊತೆ ಮಾತುಕತೆಯನ್ನ ನಡೆಸುವಂತಹ ಅನಿವಾರ್ಯ ಸಿಚುವೇಶನ್ ನಿರ್ಮಾಣ ಆಗಿದೆ. ಬಟ್ ಇದೆಲ್ಲದರ ಹೊರತಾಗಿ ನಾಳೆ ನಡೆಯುವಂತಹ ಫ್ಲೋರ್ ಟೆಸ್ಟ್ಗೂ ಮುನ್ನ ವಿಜಯ್ ಬಿಗ್ ರಿಲೀಫ್ಗೆ ಒಳಗಾಗಿದ್ದಾರೆ. ಶಾಸಕರ ಸಂಖ್ಯಾಬಲವನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಶಾಸಕರಿದ್ದಾರೆ ಜೊತೆಗೆ ವಿಜಯ್ ಅವರ ಜೊತೆಗೆ ಅಂತ ಹೇಳಿ. ಟಿವಿಕೆ ಪಕ್ಷ 106 ಶಾಸಕರು. ಒಂದು ವಿಜಯ್ ಅವರು ಗೆದ್ದಂತಹ ಕಾರಣಕ್ಕಾಗಿ ಬಿಟ್ಟಂತಹ ಕ್ಷೇತ್ರ, ಮತ್ತೊಂದು ಮದ್ರಾಸ್ ಹೈಕೋರ್ಟ್ ತಿರುಪೂರು ಕ್ಷೇತ್ರದ ಶಾಸಕನಿಗೆ, ಒಂದು ಹೋಟೆಲ್ ಗೆದ್ದಂತಹ ಶಾಸಕನಿಗೆ ವಿಶ್ವಾಸಮತ ಯಾಚನೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಆ ರೀತಿಯಾಗಿ ಆದೇಶ ಕೊಟ್ಟಿದೆ. ಹಾಗಾಗಿ 106 ಆಗುತ್ತೆ. ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಅವರ ಸರ್ಕಾರದ ಜೊತೆಗಿದ್ದಾರೆ. ಇದಲ್ಲದೆ ವಿಸಿಕೆಯ 2 ಶಾಸಕರು, ಸಿಪಿಐನ 2 ಶಾಸಕರು, ಸಿಪಿಐಎಂನ 2 ಶಾಸಕರು, ಮುಸ್ಲಿಂ ಲೀಗ್ನ 2 ಶಾಸಕರು, ಹಾಗೆ ಎಡಿಎಂಕೆಯ 30 ಶಾಸಕರು ವಿಜಯ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ 150ಕ್ಕೂ ಹೆಚ್ಚು ಶಾಸಕರ ಬಲ ವಿಜಯ್ ಅವರಿಗೆ ಸಿಕ್ಕ ಹಾಗಾಗತ್ತೆ. ಅದರ ಜೊತೆಗೆ ಎಎಂಎಂಕೆ ಆ ಪಕ್ಷದ ಓರ್ವ ಶಾಸಕ ಕೆ ಕಾಮರಾಜ್ ಅನ್ನುವಂತಹ ಶಾಸಕ ನಿಮಗೆ ಈ ಫ್ಲೋರ್ ಟೆಸ್ಟ್ ನ ಈ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮೊದಲಿಗೆ ಸಹಿ ಹಾಕಿ ಕೊಟ್ಟಿರ್ತಾರೆ ತಮ್ಮ ಬೆಂಬಲವನ್ನ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ. ಆದ್ರೆ ಆ ನಂತರದಲ್ಲಿ ಎಎಂಎಂಕೆ ಮುಖ್ಯಸ್ಥ ಟಿವಿ ದಿನಕರನ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ, ಇಲ್ಲ ಇವರು ಫೋರ್ಜರಿ ವಿಡಿಯೋನ ಮಾಡಿದ್ದಾರೆ, ನಮ್ಮ ಬೆಂಬಲ ಅವರ ವಿಜಯ್ ಅವರ ಸರ್ಕಾರಕ್ಕಿಲ್ಲ, ಕುದುರೆ ವ್ಯಾಪಾರ ನಡೆದಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ಲಿ ವಿಧಾನಸಭೆಯಲ್ಲೇ ಎಎಂಎಂಕೆ ಪಕ್ಷದ ಶಾಸಕ ಕೆ ಕಾಮರಾಜ್ ನಮ್ಮ ಬೆಂಬಲ ವಿಜಯ್ ಅವರಿಗೆ ಇದೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ನಾಳೆಯ ಫ್ಲೋರ್ ಟೆಸ್ಟ್ಗೂ ಮುನ್ನ ವಿಜಯ್ ಬಿಗ್ ರಿಲೀಫ್ ಅನ್ನ ಪಡ್ಕೊಂಡ ಹಾಗಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.